ಶುಭಾಂಶು ಶುಕ್ಲಾ ಇವತ್ತು ಭೂಮಿಗೆ ಬರ್ತಾ ಇದ್ದಾರೆ. ಬಹಳ ಹೆಮ್ಮೆಯ ಸಂಗತಿ ಭಾರತೀಯರಾಗಿ. ಕಾರಣ 14 ದಿನಗಳ ಕಾಲ ಬೇರೆ ಬೇರೆ ರೀತಿಯ ಸಂಶೋಧನೆಗಳು ಅಧ್ಯಯನ ಕೂಡ ಮುಗಿದಿದೆ. ಅದನ್ನು ಮುಗಿಸಿ ಇವತ್ತು ಭೂಮಿಗೆ ಮರಳ್ತಾ ಇದ್ದಾರೆ ಶುಭಾಂಶು ಶುಕ್ಲಾ. ಶುಭಾಂಶು ಶುಕ್ಲಾ ಹೊತ್ತ ಡ್ರ್ಯಾಗನ್ ನೌಕೆ ಇವತ್ತು ಭೂಮಿಯತ್ತ ಪಯಣ ಬೆಳೆಸಿದೆ. 22 ಗಂಟೆ ಪ್ರಯಾಣದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಭೂಸ್ಪರ್ಶ ಕೂಡ ಆಗಲಿದೆ. ನಿನ್ನೆ ಪ್ರಯಾಣ ಬೆಳೆಸಿದ್ದಾರೆ 4 ಯಾನಿಗಳು. ಇವತ್ತು ಭೂಮಿಯನ್ನ ತಲುಪ್ತಾರೆ. ಬಾಹ್ಯಾಕಾಶ ಕೇಂದ್ರದಲ್ಲಿ 18 ದಿನ ಕಳೆದಿದ್ದಾರಂತೆ ಗಗನಯಾತ್ರಿಗಳು. ಬಟ್ ಇದ್ದಿದ್ದು 14 ದಿನ. ಬಟ್ 18 ದಿನಗಳ ಅಲ್ಲೇ ಇದ್ರು ಅಂತ. 18 ದಿನಗಳ ವಾಸ, 16 ಸಂಶೋಧನೆಗಳು ಎಲ್ಲವನ್ನ ಕೂಡ ಮುಕ್ತಾಯ ಮಾಡಿ ಇವತ್ತು ಭೂಮಿಯತ್ತ ಶುಭಾಂಶು ಶುಕ್ಲಾ ಅಂಡ್ ಟೀಮ್ ವಾಪಸ್ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಯ ಸಮಯ ನಿಗದಿಯಾಗಿದೆ. ಭೂಸ್ಪರ್ಶ ಆಗ್ತಾ ಇದ್ದಂತೆ ಗಗನ ನೌಕೆ ಅವರನ್ನ ವೈದ್ಯರ ಟೀಮ್ ನಿಗಾ ಇಡುತ್ತೆ ಅವರ ಆರೋಗ್ಯದ ಮೇಲೆ. ಸಹಜವಾಗಿ 18 ದಿನಗಳ ಕಾಲ ನಿಮಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಇದ್ದಂತಹ ಗಗನಯಾತ್ರಿಗಳು ಭೂಮಿಗೆ ಬಂದ ತಕ್ಷಣ ಅವರ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಆಗುತ್ತೆ ಅಂತ. ಹಾಗಾಗಿ ವೈದ್ಯರು ಕೂಡ 1 ವಾರಗಳ ಕಾಲ ಅವರ ಆರೋಗ್ಯದ ಮೇಲೆ ನಿಗಾ ಇಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಅವರು ಭೂಮಿಗೆ ಬಂದಾಗ ಸಹಜವಾಗಿ ಭಾರತೀಯರಿಗೆ ಒಂದು ಹೆಮ್ಮೆಯ ಸಂಗತಿ. ಯಾವ್ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳಾಯಿತು, ಯಾವ ರೀತಿ ಅಧ್ಯಯನ ಆಯಿತು, ಮೋಸ್ಟ್ಲಿ ಆ ಟೀಮೇ ಅದನ್ನು ಕನ್ಫರ್ಮ್ ಮಾಡುತ್ತೆ. ಬಹಳ ವಿಶೇಷ ಇತ್ತು. ಕಾರಣ ಭಾರತೀಯ 2ನೇ ಶುಭಾಂಶು ಶುಕ್ಲಾ ಅಂದರೆ ಒಬ್ಬರು ಹೋಗೋದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ ಅಂತ. ಕೊನೆಯದಾಗಿ ಶುಭಾಂಶು ಶುಕ್ಲಾ ಅವರಿಗೆ ಅವಕಾಶ ಸಿಕ್ಕಿತ್ತು. ಹಾಗಾಗಿ 14 ದಿನಗಳು ಅಲ್ಲೇ ಇದ್ದು ಸಂಶೋಧನೆ ಮಾಡುವಂಥ ಪ್ಲಾನಿಂಗ್ಗಳಾಗಿತ್ತು. ಬಟ್ ಅಲ್ಲಿ 18 ದಿನಗಳ ಕಾಲ ಅದನ್ನು ವಿಸ್ತರಣೆ ಮಾಡಿಕೊಂಡು 18 ದಿನಗಳ ಕಾಲ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲೇ ಉಳ್ಕೊಂಡು ಹಲವಾರು ರೀತಿಯ ಸಂಶೋಧನೆಗಳನ್ನು ಮಾಡಿ ಈಗ ಶುಭಾಂಶು ಶುಕ್ಲಾ ಅಂಡ್ ಟೀಮ್ ವಾಪಸ್ ಭೂಮಿಯತ್ತ ಮರಳ್ತಾ ಇರೋದು ಭಾರತೀಯರಾಗಿ ಹೆಮ್ಮೆ ಪಡ್ತಾ ಇರುವಂತಹ ಸಂಗತಿ. ಸಹಜವಾಗಿ ಭೂಮಿಗೆ ಬಂದ ಬಳಿಕ ಈ ಗಗನ ನೌಕೆ ಭೂಸ್ಪರ್ಶ ಆದ ಬಳಿಕ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಅವ್ರನ್ನ ಬಾಧಿಸಬಾರದು ಅನ್ನೋ ಕಾರಣಕ್ಕೆ ವೈದ್ಯರ ಟೀಮ್ 7 ದಿನಗಳ ಕಾಲ ಅವರ ಆರೋಗ್ಯದ ಮೇಲೆ ನಿಗಾ ಇಡುತ್ತೆ ಅಂತ ಹೇಳಲಾಗ್ತಾ ಇದೆ.